ಗುಡ್ ಆಫ್ಟರ್ನೂನ್. ನಮಸ್ಕಾರ. ನಾವುಗಳು ಪ್ರತಿದಿನ ಓಡಾಡಬೇಕಾದಂಥ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಹಳ್ಳಿ ರಸ್ತೆಗಳು ಎಷ್ಟು ಸುರಕ್ಷಿತವಾಗಿ ನಾವು ನಿರ್ಮಾಣ ಮಾಡಿದ್ದೀವಿ ಅಂತ ನಾವೇ ಪ್ರಶ್ನೆ ಮಾಡಿಕೊಳ್ಳೋ ಅಂಥ ಸಮಯ. ಕಾರಣ ಯಾಕೆ ಅಂತಂದ್ರೆ, ಇವತ್ತು ಒಬ್ಬ IAS ಅಧಿಕಾರಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಜೊತೆನಲ್ಲಿದ್ದವರು ಸೇರಿ ಎಲ್ಲರೂ ಸೇರಿ 4 ಜನರು ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಾವು ಪ್ರತಿದಿನ ಓಡಾಡುವಂಥ ರಸ್ತೆಗಳನ್ನು ಸರ್ಕಾರ ಸುರಕ್ಷಿತವಾಗಿ ನಿರ್ಮಾಣ ಮಾಡಿದ್ಯಾ, ಮತ್ತೆ ಜೊತೆನಲ್ಲಿ ನಾವು ಓಡಾಡುವಂಥ ಕಾರ್ ಇದೆಯಲ್ಲ, ಅದು ಕೂಡ ಸುರಕ್ಷಿತವಾಗಿದೆಯಾ? ಅಕಸ್ಮಾತ್ ಆಕ್ಸಿಡೆಂಟ್ ಆದರೆ ನಾವು ಆ ಕಾರಲ್ಲಿ ಬದುಕ್ತೀವ? ನಾವು ಪ್ರತಿದಿನ ಓಡಾಡುವಂಥ ರಸ್ತೆ ಸುರಕ್ಷಿತವಾಗಿದೆಯಾ? ಆ ರಸ್ತೆ ಸುರಕ್ಷಿತವಾಗಿದೆ ಅಂತ ಖಚಿತಪಡಿಸಬೇಕಾದ್ದು ಸರ್ಕಾರ, ಸಂಬಂಧಪಟ್ಟಂತ ರಸ್ತೆ ಇಲಾಖೆ ಅಥವಾ ರಾಜ್ಯ ಹೆದ್ದಾರಿಗಳ ಪ್ರಾಧಿಕಾರ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಅಥವಾ ಹಳ್ಳಿ ಆಗಿತ್ತು ಅಂತಂದ್ರೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ, PWD ಇದನ್ನ ಸುರಕ್ಷತೆ ಇದೆ ಅಂತ. ಕರ್ನಾಟಕದಲ್ಲಿ ನೀವು ಯಾವುದೇ ರಸ್ತೆನಲ್ಲಿ ಹೋಗಿ, ಯಾವುದೇ ರೋಡ್ ಸೇಫ್ಟಿಗಳನ್ನ ರಸ್ತೆಗೆ ಬರೀ ಟಾರ್ ಹಾಕೋದು, ಪೂಜೆ ಮಾಡೋದು, ಓಡೋಗೋದು ಬಿಟ್ಬಿಟ್ರೆ ಆ ರಸ್ತೆ ನಿಜವಾಗ್ಲೂ ಟ್ರಾವೆಲಿಂಗ್ ಮಾಡಲಿಕ್ಕೆ ಸುರಕ್ಷಿತವಾಗಿದೆ. ಸುರಕ್ಷಿತವಾಗಿರ್ಬೇಕಾದ್ರೆ ನೀವು ಪ್ರಶ್ನೆ ಮಾಡಬಹುದು, ಜಗದೀಶ್ ಅವರೇ, ಒಂದು ರಸ್ತೆ ಸುರಕ್ಷಿತವಾಗಿರ್ಬೇಕಾದ್ರೆ ಏನು ಬೇಕಾಗಿದೆ? ಡೆಫಿನೆಟ್ಲಿ ಸುರಕ್ಷಿತ ವಿಧಾನಗಳಿದೆ. ಅದನ್ನ ಅಳವಡಿಸಬೇಕಾದ್ದು, ಎನ್ಫೋರ್ಸ್ಮೆಂಟ್ ಮಾಡಬೇಕಾದ್ದು ಸಂಬಂಧಪಟ್ಟಂತ ಆ ಅಭಿವೃದ್ಧಿ ಮಾಡುವಂತ ಪ್ರಾಧಿಕಾರ. ಫಾರ್ ಎಕ್ಸಾಂಪಲ್ ಜಿಲ್ಲಾ ಪಂಚಾಯತಿನೋ, ತಾಲೂಕ್ ಪಂಚಾಯತಿನೋ, ಅಥವಾ ಜಿಲ್ಲಾಧಿಕಾರಿಗಳು, PWDನೋ ಅಥವಾ BBMPನೋ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಇಟ್ಸ್ ನಾಟ್ ಓನ್ಲಿ. ನೆನ್ನೆ IAS ಮಹಂತೇಶ್ ಬೆಳಿಗ್ಗೆ ಅವರು ತೀರೋಗಿದ್ದಾರೆ. ಏನ್ ಕಲ್ತೀವಿ ನಾವು ಇದರಿಂದ? ಸರ್ಕಾರ ನಿರ್ಮಾಣ ಮಾಡ್ತಾ ಇರುವಂತ ಯಾವುದೇ ರಸ್ತೆಗಳಾಗಿರ್ಬೋದು ಸುರಕ್ಷಿತವಾಗಿಲ್ಲ ಅನ್ನೋದನ್ನ ಒಬ್ಬ IAS ಅಧಿಕಾರಿ ಮೃತ್ಯುವಿಂದ ದೃಢಪಟ್ಟಿದೆ. ಏನು ಬೇಕಾಗಿದೆ? ರಸ್ತೆನಲ್ಲಿ ರೋಡ್ ಸೇಫ್ಟಿ ಎನ್ಫೋರ್ಸ್ಮೆಂಟ್ ಕರ್ನಾಟಕದ ಯಾವುದೇ ರಸ್ತೆನಲ್ಲಿ ಮಾಡಿದಾರ? ಇಲ್ಲ. ಮತ್ತೆ ಯಾವ್ದಕ್ಕೋಸ್ಕರ ರಸ್ತೆ ಮಾಡ್ತಾರೆ? ಸಾಯಕ್ಕೋಸ್ಕರ ರಸ್ತೆ ಮಾಡ್ತಾರ? ಪ್ರತಿದಿನ 1 ವರ್ಷದಲ್ಲಿ ಬರೀ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾಯುವಂತ ಜನರ ಸಂಖ್ಯೆ 1 ವರ್ಷದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕನಿಷ್ಠ 2 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೆರರಿಸಂ ಅಲ್ಲೂ ಸಾಯಲ್ಲ, ಕೊಲೆ ಮಾಡಿ ಸಾಯಲ್ಲ. ಬರೀ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 1.5 ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 1 ವರ್ಷಕ್ಕೆ ಅಂದಾಜು 2 ಲಕ್ಷ ಜನ ಆಕ್ಸಿಡೆಂಟ್ ಇಂದ ಸಾಯ್ತಾರೆ. ನಿನ್ನೆ ಮಹಂತೇಶ್ ಬೆಳಗಿ ಸತ್ತಿರೋದು ಅಷ್ಟೇ. ನಿನ್ನೆ ರೋಡ್ ಸೇಫ್ಟಿ ಕರೆಕ್ಟ್ ಆಗಿದ್ದಿದ್ರೆ, ರಸ್ತೆ ಸುರಕ್ಷತೆ ಕರೆಕ್ಟ್ ಆಗಿದ್ದಿದ್ರೆ ನಿನ್ನೆ ಆ ವ್ಯಕ್ತಿ ಬದುಕೊಳ್ತಾ ಇದ್ದ. ಇಲ್ಲಿವರೆಗೂ ಬರೀ ಟಾರಾಕು, ಪೂಜೆ ಮಾಡು, ಓಡೋಗು. ಆ ರಸ್ತೆ ನಿರ್ಮಾಣ ಮಾಡಿದ್ಯಾರು? ಆ ರಸ್ತೆಗೆ ಸುರಕ್ಷಿತವಾದಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ RTO, ಟ್ರಾಫಿಕ್ ಅವರು ಸಂಬಂಧಪಟ್ಟಂತ ನಿರ್ಮಾಣ ಮಾಡಿದಂತ ಪ್ರಾಧಿಕಾರ ಮಾಡುತ್ತಾ ಕ್ಯಾಟೈಸ್ ಹಾಕ್ತಾರ, ಸ್ಪೀಡ್ ಲಿಮಿಟ್ ಹಾಕ್ತಾರ? ಆ ಕಡೆ ಈ ಕಡೆ ಪ್ರಾಣಿಗಳು, 2 ವೀಲರ್ಗಳು ಅವರು ಇವರು ಅಡ್ಡಾದಿಡ್ಡಿ ಬದ್ದಿದಂಗೆ ಫೆನ್ಸ್ ಹಾಕ್ತಾರ? ಫೆನ್ಸ್ ಹಾಕಲ್ಲ, ಕ್ಯಾಟೈಸ್ ಹಾಕಲ್ಲ, ರಿಫ್ಲೆಕ್ಟರ್ಸ್ ಹಾಕಲ್ಲ. ಬೇಕಾರೆ ನಿನ್ನೆ ಮಹಂತೇಶ್ ಬೀಳಿಗೆ ಸತ್ತೋದಂತ ರಸ್ತೆನಲ್ಲಿ ನೀವು ಆಡಿಟ್ ಮಾಡಿದ್ರೆ, ನೀವು ಪರಿಶೀಲನೆ ಮಾಡಿದ್ರೆ, ಇನ್ವೆಸ್ಟಿಗೇಷನ್ ಮಾಡಿದ್ರೆ 100% ಆ ರಸ್ತೆ ಸ್ಟೇಟ್ ರೋಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗೆ ಯಾವುದು ಮ್ಯಾಚ್ ಆಗಲ್ಲ. ಒಂದು ಅಲ್ಲಿರುವಂತ ರಸ್ತೆ ನಿರ್ಮಾಣ ಮಾಡ್ತಾರೆ, ಒಂದು ಗುಂಡಿ ಬೀಳುತ್ತೆ, ಇಲ್ಲ ಆ ರಸ್ತೆಗೆ ಬೇಕಾದಂತ ಒಬ್ಬ ಮನುಷ್ಯನಿಗೆ ಬಟ್ಟೆ ಹಾಕಬೇಕು, ಒಬ್ಬ ಮನುಷ್ಯನಿಗೆ ಮುಖ ತೊಳಿಬೇಕು, ಒಂದು ಮನುಷ್ಯನಿಗೆ ಶೂ ಹಾಕಬೇಕು, ರಸ್ತೆಗೂ ಅಷ್ಟೇ ಕ್ಯಾಟೈಸ್ ಹಾಕಬೇಕು, ರಿಫ್ಲೆಕ್ಟರ್ಸ್ ಹಾಕಬೇಕು, ಟ್ರಾಫಿಕ್ ಸಿಗ್ನಲ್ ಬೋರ್ಡ್ಸ್ ಗಳನ್ನ ಹಾಕಬೇಕು. ಆ ಕಡೆ ಈ ಕಡೆ ಯಾರು ಅಡ್ಡಾದಿಡ್ಡಿ ಆಗದಿದ್ದಂಗೆ ಒಂದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಬೇಕು. ರಾತ್ರಿ ಹೊತ್ತು ಸ್ಟ್ರೀಟ್ ಲೈಟ್ ಹಾಕ್ಸ್ಬೇಕು. ಆಮೇಲೆ ರಾತ್ರಿ ಹೊತ್ತು ರಸ್ತೆ ಕಾಣ್ಲಿಕ್ಕೆ ಕ್ಯಾಟೈಸ್ ಹಾಕಬೇಕು. ಅಕಸ್ಮಾತ್ ಕರೆಂಟ್ ಇಲ್ಲ ಅಂತಂದ್ರೆ ರಿಫ್ಲೆಕ್ಟರ್ಸ್ ಹಾಕಬೇಕು. ಯಾವ ರೋಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನು ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಆಗಿರಬಹುದು, ರಾಜ್ಯ ಹೆದ್ದಾರಿಗಳ ಪ್ರಾಧಿಕಾರ ಆಗಿರಬಹುದು, ಯಾರೂ ಮೇಂಟೈನ್ ಮಾಡಲ್ಲ. ಮತ್ತೆ ರಸ್ತೆ ನಿರ್ಮಾಣ ಮಾಡೋದು ಯಾತಕ್ಕೆ?
ಈ ರೀತಿ ಮಹಾಂತೇಶ್ ಬೆಳಗಿ ತರ ಅಲ್ಲಿ ಹೋಗಿ ಸಾಯ್ಲಿಕ್ಕೋಸ್ಕರ ರಸ್ತೆಗಳನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡ್ತದ? ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ರೋಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಇಟ್ಸ್ ಆಲ್ಸೋ ಅಬೌಟ್ ವೆಹಿಕಲ್ ಸ್ಟ್ಯಾಂಡರ್ಡ್ಸ್. ನೀವು ತೆಗೆದುಕೊಳ್ತಾ ಇರುವಂತ ವೆಹಿಕಲ್ ರಸ್ತೆನಲ್ಲಿ ಇದೇ ರೀತಿ ಬ್ರೇಕ್ ಹೊಡೆದ್ರೆ ನೀವು ಬದುಕ್ತೀರಾ? ಯಾವತ್ತಾದ್ರೂ ಗೂಗಲ್ ಅಲ್ಲಿ ನೀವು ತಗೊಂಡಿರೋ ವೆಹಿಕಲ್ ಅನ್ನ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇದೆಯಾ ಅಂತ ಚೆಕ್ ಮಾಡಿದಿರಾ? ಚೆಕ್ ಮಾಡೋದೇ ಇಲ್ಲ. 10 ಲಕ್ಷ ವೆಹಿಕಲ್ ಅಂತಂದ್ರೆ 2 ಲಕ್ಷ ಡೌನ್ ಪೇಮೆಂಟ್ ಕಟ್ಟು, 8 ಲಕ್ಷ ಕೊಟ್ಟು ಗಾಡಿ ಎತ್ಕೊಂಬ. ಈ ರೀತಿ ಹೆಚ್ಚು ಕಮ್ಮಿ ಆದ್ರೆ ಸತ್ರೆ ಯಾರು ಬರ್ತಾರೆ? ಇಟ್ಸ್ ನಾಟ್ ಓನ್ಲಿ ಅಬೌಟ್ ರೋಡ್ ಸೇಫ್ಟಿ. ನೆನ್ನೆ ಮಹಾಂತೇಶ್ ಬೆಳಗಿ ಅವರ ಸಾವು ಒಂದೆಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ನಾವು ಚಲಿಸುತ್ತಿರುವ ರಸ್ತೆಗಳು ನಮಗೆ ಸುರಕ್ಷಿತವಾಗಿದೆಯಾ ಚಲನೆ ಮಾಡಲು, ಟ್ರಾವೆಲಿಂಗ್ ಮಾಡಲು, ಅಥವಾ ಆ ರಸ್ತೆಯಲ್ಲಿ ಹೋದ್ರೆ ನಾವುಗಳು ಸತ್ತೋಗ್ತೀವ? ಈ ರೀತಿ ಬ್ರೇಕ್ ಹೊಡೆದು ನಿನ್ನೆ 4 ಜನನ 4 ಜನ ಸತ್ತಿದ್ದಾರೆ. ಒಬ್ಬ IAS ಆಫೀಸರು, ಅದರಲ್ಲೂ ದಕ್ಷ ನಿಷ್ಠಾವಂತ ಅಂತ ನಿಷ್ಠಾವಂತ ತುಂಬಾ ಕಡಿಮೆ ಇದ್ದಾರೆ. ಅದು ರಾಜಕಾರಣಿಗಳಾಗಿರ್ಲಿ, ಸಾಮಾನ್ಯ ಮನುಷ್ಯರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ, IAS ಆಗಿರ್ಲಿ, IPS ಆಗಿರ್ಲಿ, ಒಬ್ಬ ನಿಷ್ಠಾವಂತ IAS ಅಧಿಕಾರಿ ರೋಡಲ್ಲಿ ಸಾಯ್ತಾನೆ ಅಂತಂದ್ರೆ ಅದು ಯಾವ ವೆಹಿಕಲ್? ಜಸ್ಟ್ ನೀವು ವೆಹಿಕಲ್ ತಗೊಂಬೇಕಾರೆ 1,000 ಸತಿ ಯೋಚನೆ ಮಾಡಿ ಯಾವ ವೆಹಿಕಲ್ ಅನ್ಕೊಂತೀರಾ? ದಿಸ್ ಈಸ್ ಟೊಯೋಟಾ ಹೈ ಕ್ರಾಸ್ ಅಂತ ಸುಮಾರು 38 ಲಕ್ಷದಿಂದ 43 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಈ ಕಾರಲ್ಲಿ ಮಹಾಂತೇಶ್ ಬೀಳಿಗೆ ಅವರು ತೀರ್ಕೊಂಡಿರೋದು. ಯಾವ್ದು ಹೇಳ್ತೀರಾ? ದ ಬ್ರ್ಯಾಂಡ್ ಟೊಯೋಟಾ ಹೈ ಕ್ರಾಸ್ ಅಂತ ಇದು ಹೆಸರು, ಹೈ ಕ್ರಾಸ್ ಅಂತ. ಈ ಗಾಡಿ 38ರಿಂದ 45 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಈ ಗಾಡಿನಲ್ಲಿ ಆಕ್ಸಿಡೆಂಟ್ ಆದ್ರೆ ಬದುಕೋದಿಲ್ಲ ಅಂತಂದ್ರೆ ಮತ್ತೆ ಈ ಟೊಯೋಟಾ ಕಂಪನಿನ ತಗೊಂಡು ಏನು ಉದ್ಧಾರ? ದಿಸ್ ಇಸ್ ಅ ಕ್ವಶನ್ ಯು ಹ್ಯಾವ್ ಟು ಆಸ್ಕ್ ಯುವರ್ ಸೆಲ್ಫ್. ಮಾತೆತ್ತಿದ್ರೆ ಎಲ್ಲರೂ ಕೂಡ ನಾನು ಇನೋವಾ ತಗೊಂಡೆ, ಹೈ ಕ್ರಾಸ್ ತಗೊಂಡೆ, ಹೈಬ್ರಿಡ್ ಟೊಯೋಟಾ ತಗೊಂಡೆ, ಅದು ಟೊಯೋಟಾ ಬಗ್ಗೆನೇ ನಾನು ಮಾತಾಡ್ತಾ ಇಲ್ಲ. 5 ಲಕ್ಷ 10 ಲಕ್ಷಕ್ಕೆ 15 ಲಕ್ಷಕ್ಕೆ ಗಾಡಿಗಳು ಸಿಗುತ್ತೆ. ಎಷ್ಟು ಮಟ್ಟಿಗೆ ನಿಮಗೆ ಸೇಫ್ಟಿ ಆಗಿದೆ? ಪ್ರತಿ ವರ್ಷ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರತಿ ವರ್ಷ ಅಂದಾಜು 2 ಲಕ್ಷ ಜನ ಆಕ್ಸಿಡೆಂಟ್ ಇಂದ ಸಾಯ್ತಾರೆ. ನಮ್ಮದು ಯಾವುದೇ ಟೋಲ್ ಗೇಟ್ ಕಟ್ತೀರಾ, ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಸುರಕ್ಷಿತವಾಗಿಲ್ಲ. ಅಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮೇಂಟೈನ್ ಮಾಡಲ್ಲ, ರಾಜ್ಯ ಹೆದ್ದಾರಿಗಳಲ್ಲಿ ಮೇಂಟೈನ್ ಮಾಡಲ್ಲ, ಹಳ್ಳಿ ರಸ್ತೆಗಳಲ್ಲಿ ಮೇಂಟೈನ್ ಮಾಡಲ್ಲ. ಮತ್ತೆ ಅಸುರಕ್ಷಿತವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡಿ ಸಾಯಕ್ಕೋಸ್ಕರ ಸರ್ಕಾರ ರಸ್ತೆಗಳನ್ನ ನಿರ್ಮಾಣ ಮಾಡುತ್ತಾ ಇರಬಹುದು. ಜನ ಸಾಯ್ಲಿ ಬಿಡಿ. ನಿನ್ನೆ ಒಬ್ಬ IAS ಅಧಿಕಾರಿ ಸತ್ತ. ಏನ್ ಡಿಫರೆನ್ಸ್ ಆಯ್ತು? ನಾಳೆ ಬೆಳಗ್ಗೆವರೆಗೂ ಮಾತಾಡ್ತೀವಿ, ಆಮೇಲೆ ಮರ್ತೋಗ್ತೀವಿ. ನಾವು ಚಲನೆ ಮಾಡುತ್ತಿರುವ ರಸ್ತೆಗಳು ಸುರಕ್ಷಿತವಾಗಿದೆಯಾ ಮೊದಲ ಪ್ರಶ್ನೆ. ಆಮೇಲೆ ನಾವು ಚಲಿಸುತ್ತಿರುವ ಕಾರ್ ಅದು ಯಾವುದೇ ಆಗಿರಬಹುದು, ಅದು ಟೊಯೋಟಾ, ನಿನ್ನೆ ಅವರು ಬಳಸ್ತಾ ಇದ್ದಂತ ಕಾರು ಟೊಯೋಟಾ ಹೈ ಕ್ರಾಸ್, ಸುಮಾರು 38ರಿಂದ 43 ಲಕ್ಷ ಬೆಲೆ ಬಾಳೋ ಈ ಕಾರಲ್ಲಿ 4 ಜನ ನೆನೆ ಸತ್ತಿದ್ದಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್. ಇಂಥ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡದ ಕಾರುಗಳನ್ನ ನೀವು ತಗೊಂಡು ಸಾಯಕ್ ಹೋಗ್ಬೇಕಾ? 38 ಲಕ್ಷ ಖರ್ಚು ಮಾಡಿ ಈ ಕಾರಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂತಂದ್ರೆ ದೆನ್ ವಾಟ್ ಈಸ್ ದ ಯೂಸ್? ನಿನ್ನೆ ಇದೇ ಗಾಡಿನಲ್ಲೇ ಮಹಾಂತೇಶ್ ಬೀಳಿಗೆ ಅವರು, ಓಕೆ, ಇಟ್ಸ್ ಕಾಲ್ಡ್ ಟೊಯೋಟಾ ಹೈ ಕ್ರಾಸ್ ಅಂತ ಹೆಸರು, ಹೈಬ್ರಿಡ್ ಕಾರ್ ಇದು. ಟೊಯೋಟಾ ಹೈ ಕ್ರಾಸ್ ಅಂತ ಗಾಡಿ ಇದು. ಈ ಗಾಡಿನಲ್ಲೇ ನಿನ್ನೆ ಮಹಾಂತೇಶ್ ಬೀಳಿಗೆವರೆಗೂ ನಿನ್ನೆ ಆಕ್ಸಿಡೆಂಟ್ ಆಗಿ 3ರಿಂದ 4 ಜನ ಸತ್ತೋಗಿದ್ದಾರೆ. ಸಾಯೋ ಸ್ಟ್ಯಾಂಡರ್ಡ್ಸ್ ಮಾಡುವಂತ ಕಾರುಗಳನ್ನ ನಾವ್ ಯಾಕೆ ತಗೊಳ್ಬೇಕು? ಕಾರುಗಳನ್ನ ತಗೊಳಕ್ಕೆ ಮುಂಚೆ ಬಿಫೋರ್ ಬೈಯಿಂಗ್ ಎ ಕಾರ್ 100 ಸತಿ ಯೋಚನೆ ಮಾಡಿ. ನಮ್ಗೆ ಕಾರು ಬೇಕು, ಎಷ್ಟರ ಮಟ್ಟಿಗೆ ಆ ಕಾರು ಸುರಕ್ಷಿತವಾಗಿದೆ. 43 ಲಕ್ಷ ಕೊಟ್ಟು ತಗೊಂಡಿರೋ ಈ ಟೊಯೋಟಾ ಹೈ ಕ್ರಾಸ್ ಅಲ್ಲಿ ಸತ್ತೋಗ್ತೀವಿ ಅಂತಂದ್ರೆ ಇನ್ನ
ನೀವು 10 ಲಕ್ಷ 12 ಲಕ್ಷ ಕೊಟ್ಟು ತಗೊಂಡೋಗೋ ಗಾಡಿನ ಇದೇ ರೀತಿ ಬ್ರೇಕ್ ಹೊಡೆದ್ರೆ ಅಲ್ಲಿರೋರೆಲ್ಲ ಉಡಾಯಿಸ್ಕೊಂಡು ಹೋಗ್ಬಿಡ್ತಾರೆ. ಬಿಫೋರ್ ಬೈಯಿಂಗ್ ಎ ಕಾರ್, ಬಿಫೋರ್ ಟ್ರಾವೆಲಿಂಗ್ ಇನ್ ಎ ವೆಹಿಕಲ್ 100 ಸತಿ ಯೋಚನೆ ಮಾಡಿ. ಇರೋದ್ರಲ್ಲಿ ನಮ್ಮ ಗವರ್ಮೆಂಟ್ ಬಸ್ಸುಗಳು ಇರೋದ್ರಲ್ಲಿ ಸುರಕ್ಷಿತ ಅಂತ ಹೇಳ್ಬೋದು. ಆಕ್ಸಿಡೆಂಟ್ ಆದ್ರೂ ಬದುಕುಳಿಯೋ ಚಾನ್ಸಸ್ ಇದೆ. ಇವತ್ತಿನ ಹೈ ಎಂಡ್ ಕಾರ್ಸ್ ಬಿಟ್ರೆ BMW ಮತ್ತೆ ಬೆನ್ಸ್, ರೋಲ್ಸ್ ರಾಯ್ಸ್ ಒಂದಷ್ಟು ಕಾರುಗಳು ಬಿಟ್ರೆ ಇವತ್ತು ಶ್ರೀಮಂತರು ರಾಜಕಾರಣಿಗಳೆಲ್ಲ ಇಂಥ ಕಾರುಗಳನ್ನೇ ಬಳಸೋದು. ನೀವು ರಸ್ತೆಗೆ ಇಳಿಯಕ್ಕೆ ಮುಂಚೆ ನಾವು ಓಡಾಡುತ್ತಿರುವ ರಸ್ತೆ ಅಥವಾ ನಾವು ಗಾಡಿ ತಗೊಂಡು ಹೋಗ್ತಾ ಇರುವಂತ ರಸ್ತೆ ಸುರಕ್ಷಿತವಾಗಿದೆಯಾ? ಒಬ್ಬ IAS ಆಫೀಸರು 4 ಜನರ ಜೊತೆ ರಸ್ತೆ ಅಪಘಾತದಲ್ಲಿ ಸತ್ತೋಗ್ತಾನೆ ಅಂತಂದ್ರೆ ನಾವು ಅಸುರಕ್ಷಿತ ರಸ್ತೆಗಳನ್ನ ಸರ್ಕಾರ ಮಾಡಿದೆ. ಯಾರ್ ತಪ್ಪು? ಈ ಕೊಲೆಗೆ ರಸ್ತೆ ನಿರ್ಮಾಣ ಮಾಡಿದಂತ ಕಾಂಟ್ರಾಕ್ಟರು, ಇಂಜಿನಿಯರು, ಸಂಬಂಧಪಟ್ಟಂತ DC ಜೊತೆನಲ್ಲಿ ಸರ್ಕಾರ ಜವಾಬ್ದಾರಿ ಅಲ್ವಾ? ನಾವೇನಾದ್ರೂ ಕೆಟ್ಟೋಗಿರೋ ಒಂದು ಮೊಬೈಲ್ ತಗೊಂಡ್ರೆ ನಾವು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಹುದು. ಅಸುರಕ್ಷಿತವಾದಂತ ರಸ್ತೆಗಳನ್ನ ಬಂದಂತ ಸರ್ಕಾರಗಳು, ಕಾಂಟ್ರಾಕ್ಟರ್ ಲಂಚ ತಗೊಂಡು ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ನಾವ್ ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌ ಇಸ್ ದ ಗವರ್ಮೆಂಟ್ ನಾಟ್ ಅಕೌಂಟಬಲ್? ಯಾಕೆ ಸರ್ಕಾರ ಇದಕ್ಕೆ ಜವಾಬ್ದಾರಿಯನ್ನು ಹೊರಬಾರ್ದು? ಸರ್ಕಾರದ ಮೇಲೆ ಯಾಕೆ ನಾವು ಕೊಲೆ ಕೇಸನ್ನು ಹಾಕಬಾರ್ದು? ಕ್ಯಾನ್ ಬಿ ಫೈಲ್ ಎ ಮರ್ಡರ್ ಕೇಸ್ ಆನ್ ಈ ರಸ್ತೆ ನಿರ್ಮಾಣ ಮಾಡಿದಂತ ಸಂಬಂಧಪಟ್ಟಂತ ಜಿಲ್ಲಾಡಳಿತ, ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್ ಅಲ್ರಿ. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂದ್ರೆ ಆ ರಸ್ತೆ ಹೆಂಗ್ರಿ ನಿರ್ಮಾಣ ಮಾಡ್ತೀರಾ ನೀವು? ಅಲ್ಲಿ ರಿಫ್ಲೆಕ್ಟರ್ಸ್ ಹಾಕಲ್ಲ, ಅಲ್ಲಿ ಕ್ಯಾಟೈಸ್ ಹಾಕಲ್ಲ, ಸ್ಟ್ರೀಟ್ ಲೈಟ್ಸ್ ಇರೋದಿಲ್ಲ, ಸೈನ್ ಬೋರ್ಡ್ಸ್ ಇರಲ್ಲ, ಸಂಬಂಧಪಟ್ಟಂತ RTO ಟ್ರಾಫಿಕ್ ಅವ್ರು ಇರಲ್ಲ. ಯಾರಿಗೋಸ್ಕರ ರಸ್ತೆ ಮಾಡಿದಿರಾ? ಸಹಾಯಕ್ಕೋಸ್ಕರ ರಸ್ತೆಗಳನ್ನು ನಿರ್ಮಾಣ ಮಾಡಿದಿರಾ? ಅಂಡ್ ಒಂದ್ ಕಡೆ ರಸ್ತೆ ಆದ್ರೆ ಈ ನೆನ್ನೆ ಮಹಾಂತೇಶ್ ಬೀಳಗಿ ಅವರು ಚಲಿಸುತ್ತಿದ್ದಂತ ವಾಹನ ಇನೋವಾ ಹೈಕ್ರಾಸ್ ಅಂತ, ಟೊಯೋಟೋ ಹೈಕ್ರಾಸ್ ಅಂತ, ಅದರ ಬೆಲೆ 38 ರಿಂದ 42 ಲಕ್ಷ ಅಲ್ರಿ. 38 ಲಕ್ಷ ರೂಪಾಯಿ ಕಾರ್ ತಗೊಂಡು ನಾವು ರಸ್ತೆನಲ್ಲಿ ಸಾಯಕ್ ಹೋಗ್ಬೇಕಾ? ಶುಡ್ ವಿ ಟ್ರಾವೆಲ್ ಟು ಡೈ? ಸಾಯಕ್ಕೋಸ್ಕರ ನಾವು ಈ ಕಾರುಗಳನ್ನ ತಗೊಳ್ಬೇಕಾ? ಸುರಕ್ಷಿತವಲ್ಲದಂತ ಕಾರುಗಳನ್ನ ಭಾರತದಲ್ಲಿ, ಕರ್ನಾಟಕದಲ್ಲಿ ರೋಡಿಗೆ ಇಳಿಸುವ RTO, ಟ್ರಾಫಿಕ್ ಪೊಲೀಸು, ಸರ್ಕಾರ ಎಷ್ಟು ಜವಾಬ್ದಾರಿ? ಈ ಕಾರುಗಳು ಸುರಕ್ಷಿತವಲ್ಲ ಅನ್ನೋದನ್ನ KS ಅಧಿಕಾರಿ ಸಾವಿನಿಂದ ಗೊತ್ತಾಗ್ತಾ ಇದೆ. ಜೊತೆನಲ್ಲಿ ನಮಗೆ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ ಇದೇ ಸರ್ಕಾರಗಳು ನಿರ್ಮಾಣ ಮಾಡಿರೋ ರಸ್ತೆಗಳು ಸಹ ದ ರೋಡ್ಸ್ ದೇ ಆರ್ ಅನ್ಸೇಫ್. ಅಸುರಕ್ಷಿತವಾದಂತ ರೋಡಲ್ಲಿ ಅಸುರಕ್ಷಿತವಾಗಿ ನೀವು ಬ್ರೇಕ್ ಹೊಡೆದ್ರೆ ಸಾಯೋ ಅಂತ ಕಾರುಗಳಲ್ಲಿ ನೀವು ಚಲನೆ ಮಾಡ್ತಾ ಇದ್ದೀರಾ. ಆಮೇಲೆ ಈಕ್ವಲಿ ಡೆತ್ ರೇಟ್ ಎಷ್ಟಿದೆ? ಬೇರೆ ದೇಶಗಳಿಗೆ ಹೋಗ್ಬಿಟ್ರೆ ರಸ್ತೆ ಅಷ್ಟು ಸ್ಟ್ಯಾಂಡರ್ಡ್ ಆಗಿರುತ್ತೆ. ನಾವು ಗಾಡಿ ತಗೊಳೋದು, ನಾವು ಈಗ ಈ ರಸ್ತೆ ಒಂದು ಹೈಕ್ರಾಸ್ ಟೊಯೋಟೋ ಗಾಡಿಗೆ 8 ಲಕ್ಷ 20% 8 ಲಕ್ಷ ರಸ್ತೆ ತೆರಿಗೆ ಕಟ್ತೀವಿ. ಈ ಗಾಡಿ ಮಹಂತೇಶ್ ಬೀಳಿಗೆ ಸತ್ತಿರುವಂತ ಗಾಡಿ ಸರ್ಕಾರಕ್ಕೆ ನಾವು ಕಟ್ಟೋ ಅಂತ ಟ್ಯಾಕ್ಸ್ ಎಷ್ಟು ಗೊತ್ತಾ? ಈ ಹೊಸ ಗಾಡಿ ತಗೊಂಡ್ರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 8 ಲಕ್ಷ ರಸ್ತೆ ತೆರಿಗೆ ಕಟ್ಟಿ ಈ ಗಾಡಿ ತಗೊಂಡು ನಾವು ಸಾಯ್ಬೇಕಾ? ಜನ 8 ಲಕ್ಷ ಈ ಟೊಯೋಟೋ ಹೈಕ್ರಾಸ್ ಇಂದ ಸರ್ಕಾರಕ್ಕೆ ರಸ್ತೆ ತೆರಿಗೆ ಬರ್ತದೆ. 8 ಲಕ್ಷ ರಸ್ತೆ ತೆರಿಗೆ ಕಟ್ಟಿ ಈ ತರ ಪ್ರತಿದಿನ ಲಾರೀಸು, ಆಟೋಸು, ಬಸ್ಸುಗಳು, ಕಾರುಗಳು ಸಾವಿರಾರು ರಿಜಿಸ್ಟ್ರೇಷನ್ ಆಗುತ್ತೆ. ಬರೀ ರೋಡ್ ಟ್ಯಾಕ್ಸ್ ಇಂದ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಆದರೂ ಕೂಡ ಗೆದ್ದು ಬಂದಂತ ಸರ್ಕಾರಗಳು ಒಂದು ಸುರಕ್ಷಿತವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡಲ್ಲ. ವೈ ಕಾಂಡೆ ಅಲ್ರಿ CM ಡೆಪ್ಯೂಟಿ CM ಹೋಗ್ಬೇಕಾರೆ 20 ಕಾರು ಪೂರ್ತಿ ರೋಡಲ್ಲಿ ಕಾರು ಇಟ್ಕೊಂಡು
ಪೊಲೀಸರು ಹಾಕೊಂಡು, ಯಾಕಂದ್ರೆ ಇವರೇ ನಿರ್ಮಾಣ ಮಾಡೋ ರಸ್ತೆ ಅಲ್ವಾ, ಇವ್ರಿಗೂ ಆಕ್ಸಿಡೆಂಟ್ ಆಗ್ತಿ ಸತ್ತೋಗ್ತಾರಂತ ಅದಕ್ಕೋಸ್ಕರ ಝೀರೋ ಟ್ರಾಫಿಕ್ ಮಾಡಿಕೊಂಡು ಸುರಕ್ಷಿತವಾದಂತ ವ್ಯವಸ್ಥೆಗಳನ್ನ ಹಾಕೊಂಡು ನೀವು ಟ್ರಾವೆಲ್ ಮಾಡ್ತೀರಾ, ನೀವು ಮಾತ್ರ ಸುರಕ್ಷಿತವಾಗಿರ್ತೀರಾ. ಆದರೆ ಸಾಮಾನ್ಯ ಜನ ಅದೇ ರಸ್ತೆನಲ್ಲಿ ಟ್ರಾವೆಲ್ ಮಾಡಿದ್ರೆ ಸೋ ಕಾಲ್ಡ್ ಟೊಯೋಟಾ ಬ್ರ್ಯಾಂಡ್ ಹೈ ಕ್ರಾಸ್ ಗಾಡಿ ಆಕ್ಸಿಡೆಂಟ್ ಆದ್ರೆ 4 ಜನರ ಬಲಿಯನ್ನ ತೆಗೆದುಕೊಂಡಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅಸುರಕ್ಷಿತವಾದಂತ ರಸ್ತೆಗಳ ಜೊತೆಯಲ್ಲಿ ಅಸುರಕ್ಷಿತವಾದಂತ ವಾಹನಗಳನ್ನು ಕೂಡ ಸರ್ಕಾರ ಸೇಲ್ ಮಾಡಕ್ಕೆ ಬಿಡುತ್ತೆ. ಎಂತ ನಾಚಿಕೆಗೇಡಿನ ಸಂಗತಿ ಅಲ್ಲ. ವಿ ಆರ್ ಜಸ್ಟ್ ಬ್ಲೈಂಡ್ಲಿ, ನಾವು ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಕಾರಣ ಯಾಕೆ ಅಂತಂದ್ರೆ ನಮ್ಗೆ ಪ್ರಶ್ನೆ ಮಾಡುವಂತ ತಾಳ್ಮೆನೇ ಇಲ್ಲ. ನೆನ್ನೆ ಮಹಾಂತೇಶ್ ಬಿಳಿಗೆ ನೆನ್ನೆ ಸಾವಿಗೆ ಕಾರಣ 2 ವಿಚಾರಗಳು. ಒಂದು, ಅಸುರಕ್ಷಿತವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡಿರೋ ಜಿಲ್ಲಾಡಳಿತ, ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಥವಾ ಸರ್ಕಾರ. ಎರಡನೇದು, ಅಸುರಕ್ಷಿತವಾದಂತ ಅವರು ಚಾಲನೆ ಮಾಡ್ತಾ ಇದ್ದಂತ ವಾಹನ, ಎರಡೂ ಕೂಡ ಅಸುರಕ್ಷಿತ. ಈ ಟೊಯೋಟೋ ಹೈ ಕ್ರಾಸ್ ಗಾಡಿ 43 ಲಕ್ಷ ಕೊಟ್ಟು ಸಾವಿನ ಮನೆಗೆ ಹೋಗೋಕ್ಕೋಸ್ಕರ ಈ ಗಾಡಿ ತಗೊಳ್ಬೇಕಾ? ನಾನು ಇಂಥ ಅಸುರಕ್ಷಿತ ಕಾರುಗಳನ್ನ, ಇಂಥ ಅಸುರಕ್ಷಿತ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇರುವಂತ ಸರ್ಕಾರ, ಇಂಥ ಅಸುರಕ್ಷಿತ ಕಾರುಗಳನ್ನ ಸೇಲ್ ಮಾಡ್ತಾ ಇರುವಂತ ಕಂಪನಿ, ಅದನ್ನ ಅಪ್ರೂವ್ ಮಾಡ್ತಾ ಇರುವಂತ RTO, ಸಂಬಂಧಪಟ್ಟಂತ ಪ್ರಾಧಿಕಾರ, ಸರ್ಕಾರ ಎಷ್ಟು ಜವಾಬ್ದಾರಿ? ವೈ ಕಾಂಟ್ ವಿ ಹೌ ಸರ್ಕಾರ ಎಷ್ಟು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ? DK ಶಿವಕುಮಾರ್ ಸಿದ್ದರಾಮಯ್ಯ ಓಡಾಡಬೇಕಾದ್ರೆ ಒಂದು 40 ಕಾರು, ಆಮೇಲೆ ಅವ್ರು ಹೋಗೋ ಎಂಟೈರ್ ದಾರಿನಲ್ಲಿ ಆ ಕಡೆ ಈ ಕಡೆ ಪೊಲೀಸರು, VIP ಓಡಾಡಬೇಕಾದ್ರೆ ರಸ್ತೆಯನ್ನ ಸುರಕ್ಷಿತ ಮಾಡಿಕೊಂಡು ಹೋಗುವಂತ VIP ಅದೇ ರಸ್ತೆ ನಿರ್ಮಾಣ ಮಾಡಿರೋದು ನೋಡಿದ್ರೆ ಇವತ್ತೇನಾದ್ರೂ ಬ್ರೇಕ್ ಹೊಡೆದ್ರೆ ಬದುಕುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಅವ್ರು ಮಾಡಿರೋ ಸರ್ಕಾರ ರಸ್ತೆ ಆಗಿರ್ಬೋದು, ಅವರು ಅಪ್ರೂವ್ ಮಾಡಿರೋ ಕಾರುಗಳಾಗಿರ್ಬೋದು. ಹೌ ಸೇಫ್ ಇಟ್ ಈಸ್? ಎಲ್ಲಿವರೆಗೂ ಜನ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ಈ ರೀತಿ ಮಹಾಂತೇಶ್ ಬಿಳಿಗೆ ಅಂತ ಸಾವುಗಳು, ಅನ್ಯಾಯದ ಸಾವುಗಳು ಇದು ಕಣ್ಣಿಗೆ ಬೀಳ್ತಾ ಇರಲಿಲ್ಲ. ಈ ರಸ್ತೆ ಕಳಪೆ, ಈ ರಸ್ತೆ ಅಸುರಕ್ಷಿತ ಯಾವ ಕಣ್ಣಿಗೆ ಬಿತ್ತು? ಮಹಾಂತೇಶ್ ಬಿಳಿಗೆಯನ್ನು IAS ಅಧಿಕಾರಿ ಸತ್ತಾಗ ಮಾತ್ರ ಅದೇ ಜಾಗದಲ್ಲಿ ಯಾರಾದ್ರೂ ಆಟೋವನೋ ಯಾರಾದ್ರೂ 2 ವೀಲರ್ ಅನ್ನು ಸತ್ತಿದ್ರೆ ಖಂಡಿತವಾಗಿ ಇದು ನ್ಯೂಸ್ ಆಗ್ತಾ ಇರ್ಲಿಲ್ಲ. ಹಾಗಂತ ಮಹಾಂತೇಶ್ ಬಿಳಿಗೆ ಅವರ ಸಾವಿನ ಬಗ್ಗೆ ನಮಗೆ ಸಂಭ್ರಮ ಇಲ್ಲ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಇಂಥ ಕಾರ್ ತಗೊಳ್ಬೇಕಾದ್ರೆ ಸರ್ಕಾರಕ್ಕೆ 8 ಲಕ್ಷ, ಅಂದಾಜು 8 ಲಕ್ಷ ರಸ್ತೆ ತೆರಿಗೆಯನ್ನ ಕಟ್ತಾ ಇದೀವಿ. 8 ಲಕ್ಷ ರಸ್ತೆ ತೆರಿಗೆಯನ್ನ ಕಟ್ಟಿ ನಾವುಗಳು ಈ ಸಾವಿನ ಮನೆಗೆ ಈ ಸಾವಿನ ಅಸುರಕ್ಷಿತವಾದಂತ ಸಾವಿನ ಕಾರುಗಳಲ್ಲಿ ಮತ್ತೆ ನಮ್ಮನ್ನ ಬ್ರೇಕ್ ಹೊಡೆದ್ರೆ ನಮ್ಮನ್ನ ಡೈರೆಕ್ಟ್ ಆಗಿ ಯಮಲೋಕಕ್ಕೆ ಕಳಿಸುವಂತ ಕಾರುಗಳು ಮತ್ತೆ ರಸ್ತೆಗಳು ಎರಡನ್ನು ನಿರ್ಮಾಣ ಮಾಡಿರೋದು, ಅಪ್ರೂವ್ ಮಾಡಿರೋದು ಸರ್ಕಾರನೇ. ತುಂಬಾ ನೋವಿನ ಸಂಗತಿ. ನಮಗೆ IAS ಅಧಿಕಾರಿ ಮಹಾಂತೇಶ್ ಬಿಳಿಗೆ ಅವರ ಸಾವು ಒಂದು ಬದಲಾವಣೆಯ ಸಂಕೇತ ಆಗಬೇಕು. ಸತೀಶ್ ಜಾರಕಿಹೊಳಿ ಬೆಳಗಾವಿಂದ ಟ್ರಾವೆಲ್ ಮಾಡಕ್ ಆಗಲ್ಲ ಅಂತ ಖಂಡಿತವಾಗಿ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಡಾಗ ನಾನು ಬೈಕೊಂಡೆ, ಏನ್ ಶೋಕಿಗೋಸ್ಕರ ತಗೊಂಡಿದ್ದಾನಂತ. ನಾನು ಮೊನ್ನೆ ಬೆಳಗಾಂಗೆ ಹೋದೆ, ಇಡೀ ರಸ್ತೆ ಎಕ್ಕುಟ್ಟೋಗಿದೆ. ನಾನು ವಿಡಿಯೋ ಮಾಡಕ್ದೆ. ಒಂದು ನ್ಯಾಷನಲ್ ಹೈವೇ ಕಳೆದ 4 ವರ್ಷದಿಂದ ಸ್ಮಶಾನವಾಗಿದೆ. ಬೆಂಗಳೂರಿಂದ ಬೆಳಗಾಂವರೆಗೂ ರಸ್ತೆ ಹಾಳಾಗೋಗಿದೆ. ಇಂಥ ರಸ್ತೆಗಳನ್ನ ನಿರ್ಮಾಣ ಮಾಡೋ ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರಾಜ್ಯ ಹೆದ್ದಾರಿ ಪ್ರಾಧಿಕಾರ, PWD, ಸಂಬಂಧಪಟ್ಟಂತ ಜಿಲ್ಲಾಡಳಿತ ಗೆಣಸ್ಕಿಳ್ತೀರೇನ್ರೋ ನೀವು? ಗೆಣಸ್ಕಿಳ್ತೀರಾ? 4 ವರ್ಷ ಆಗಿದೆ ಬೆಂಗಳೂರಿಂದ ಬೆಳಗಾಂ ರಸ್ತೆ ಪೂರ್ತಿ ಹಾಳಾಗೋಗಿದೆ. ಹಣ ಕೊಟ್ಟು
ಏನೋ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಅಪ್ಪಿ ತಪ್ಪಿ ಏನೋ ಕಾರ್ಗಿರಿ ಎತ್ಕೊಂಡೋಗ್ಬಿಟ್ಟಿರಾ. ಮಹಾಂತೇಶ್ ಬೀಳಿಗೆ ಅವರ ತರನೇ ನೀವುಗಳು ಕೂಡ ಕೊನೆ ಆಗ್ಬಿಡ್ತೀರಾ. ದಯಮಾಡಿ ನಿಮ್ಮ ಕಾರುಗಳನ್ನ ಈ ಅಸುರಕ್ಷಿತವಾದಂತ ರಸ್ತೆಗಳಲ್ಲಿ ಓಡಾಡಿಸ್ಬೇಡಿ. ಬೇಕಾದ್ರೆ ಸಿಟಿಲಿ ಓಡಾಡಿಸ್ಕೊಳ್ಳಿ, ಯಾಕೆಂದ್ರೆ 30 ಮೇಲೆ ಹೋಗಕ್ಕಾಗಲ್ಲ. ಅಕಸ್ಮಾತ್ ಗುದ್ಗಂಡ್ರು ಕೂಡ ನೀವು ಗುದ್ದಾಡಬಹುದೇ ಹೊರತು ಸಿಟಿನಲ್ಲಿ ಪ್ರಾಣ ಹೋಗಲ್ಲ. ಸಿಟಿನಲ್ಲಿ ಯಾವುದೇ ಕಾರಣಕ್ಕೂ ನನ್ ತಿಳಿದ ಬಗ್ಗೆ 99% ಪ್ರಾಣ ಹೋಗಲ್ಲ. ಅದೇ ನೀವೇನಾದ್ರೂ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಮೊನ್ನೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಡಾಗ ನಾನು ಬೈಕೊಂಡೆ, ಏನು ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಯಪ್ಪ ಹೆಲಿಕಾಪ್ಟರ್ ತಗೊಂಡೆ ಅಂತ. ನಾನು ಮೊನ್ನೆ ಬೆಳಗಾಂಗೆ ಹೋದ ಡಿಸೈಡ್ ಮಾಡ್ಕೊಂಡೆ ಇನ್ನೊಂದ್ಸತಿ ಕಾರಲ್ಲಿ ಬರಲ್ಲ ಬೆಳಗಾಂಗೆ. ಯಾಕಂದ್ರೆ ಇಡೀ 500 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕಿತ್ತಾಕಿದ್ದಾರೆ. ಪ್ರತಿ ವಾರಕ್ಕೆ 2-3 ಟ್ರಿಪ್ ಸತೀಶ್ ಜಾರಕಿಹೊಳಿ ಬೆಳಗಾಮಿಂದ ಬೆಂಗಳೂರಿಗೆ ಬರಬೇಕು. 40 ಕೋಟಿ ರೂಪಾಯಿ ಕೊಟ್ಟು ಹೆಲಿಕಾಪ್ಟರ್ ತಗೊಂಡವ್ರು. ಯಾಕೆ ಅಂತಂದ್ರೆ ಅವ್ರದೇ ಸರ್ಕಾರ ನಿರ್ಮಾಣ ಮಾಡಿರೋ ರಸ್ತೆಗಳ ಮೇಲೆ ಇದೇ ಸತೀಶ್ ಜಾರಕಿಹೊಳಿಗೆ ನಂಬಿಕೆ ಇಲ್ಲ. ನಾನು ಒಂದೇ ಸತಿ ಹೋಗಿದ್ದು ಬೆಳಗಾಂಗೆ. ಐ ಡಿಸೈಡೆಡ್ ಐ ವಿಲ್ ನೆವರ್ ಟ್ರಾವೆಲ್ ಇನ್ ರೋಡ್. ಸಾಧ್ಯವಾದ್ರೆ ಸತೀಶ್ ಜಾರಕಿಹೊಳಿ ತರ ನಾನು ಕೂಡ ಹೆಲಿಕಾಪ್ಟರ್ ತಗೊಂತೀನಿ ಹೊರತು ಐ ವಿಲ್ ನೆವರ್ ಟ್ರಾವೆಲ್. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅಸುರಕ್ಷಿತವಾದಂತ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಎಲ್ಲ ಕಡೆ ಕಿತ್ತಾಕಿದ್ದಾರೆ. ನಾನು ಬೆಳಗಾಂಗೆ ಹೋಗಿ ಬಂದಾಗ ವಿಡಿಯೋ ಮಾಡಾಕದೆ. ಐ ಡಿಡ್ ಎ ವಿಡಿಯೋ. ಅಕಸ್ಮಾತ್ ವಿಡಿಯೋ ಮಾಡಾಕ್ದಾಗ ಸರ್ಕಾರಗಳು ಎಚ್ಚೆತ್ಕೊಂಡಿದ್ರೆ ಇವತ್ತು ಮಹಾಂತೇಶ್ ಬೀಳಿಗೆ ಸಾಯ್ತಾ ಇರ್ಲಿಲ್ಲ. ವುಡ್ ಹ್ಯಾವ್ ಬೀನ್ ಅಲೈವ್. ಆ ವ್ಯಕ್ತಿ ಒಂದು ಒಳ್ಳೆ ಇಂಟೆಲೆಕ್ಚುಯಲ್ ಸತ್ತಾಗ, ಒಬ್ಬ ಬುದ್ಧಿವಂತ ಸತ್ತಾಗ ಅದು ಸಮಾಜಕ್ಕೆ ಆಗುವಂತ ನಷ್ಟ. ಅಸುರಕ್ಷಿತವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡುವಂತ ಸರ್ಕಾರಗಳು, ಗುಂಡಿ ರಸ್ತೆ ನಿರ್ಮಾಣ ಮಾಡುವಂತ ಸರ್ಕಾರಗಳು ಯೋಚಿಸಬೇಕು. ಅದೇ ಗುಂಡಿ ರಸ್ತೆನಲ್ಲಿ ನೀವು ಟ್ರಾವೆಲ್ ಮಾಡಲ್ಲ. ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ಮಾಡ್ಕೊಂಡವ್ರೆ, ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ಮಾಡ್ಕೊಂಡವ್ರೆ. ಕಾಂಗ್ರೆಸ್ ಅಲ್ಲಿ ಎಷ್ಟೋ ಜನ ಹತ್ರ ಪ್ರೈವೇಟ್ ಜೆಟ್ಗಳಿದೆ. ಬಿಜೆಪಿ ಅವರದ್ದು ಎಷ್ಟೋ ಜನ ಹತ್ರ ಹೆಲಿಕಾಪ್ಟರ್ಗಳಿದೆ. ಶಾಮನೂರು ಶಿವಶಂಕರಪುರ ಹತ್ರ 2-3 ಹೆಲಿಕಾಪ್ಟರ್ ಇದೆ. ಶ್ರೀಮಂತರು ಯಾರೂ ಕೂಡ ಆ ರಸ್ತೆಗಳ ಓಡಾಡಲ್ಲ. ಓಡಾಡೋದು ನೀವೇ. 10 ಲಕ್ಷ ಕೊಟ್ಟು ಗಾಡಿ ತಗೊಂಡು ಅದು ಬೆಂಕಿಪಟ್ಟಣ ತರ ಬ್ರೇಕ್ ಹೊಡೆದ್ರೆ ಪಲ್ಟಿ ಹೊಡ್ಕೊಂಡು ಅದ್ರಲ್ಲಿ ಯಾರೂ ಉಳಿಯಲ್ಲ. 38ರಿಂದ 43 ಲಕ್ಷ ಟಾಯಟೋ ಕ್ರಾಸ್ ಫೈರ್ ಅಲ್ಲೇ ಉಳಿಯಲ್ಲ ಅಂತಂದ್ರೆ ಇನ್ನು ನೀವು ತಗೊಳ್ಳೋಂತ 10 ಲಕ್ಷ ರೂಪಾಯಿ ಕಾರು, 15 ಲಕ್ಷ ರೂಪಾಯಿ ಕಾರಲ್ಲಿ ಒಬ್ಬ ವ್ಯಕ್ತಿ ಬದುಕ್ತಾನ? ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಏನೋ ಸ್ನೇಹಿತರೆ, ನನ್ನ ಎಲ್ಲಾ ಮಾತುಗಳು ಗೆದ್ದು ಬಂದಂತ ಸರ್ಕಾರಗಳು ಸುರಕ್ಷಿತವಾದಂತ, ಸೌಕರ್ಯ ಇರುವಂತ, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಇನ್ವೋಕ್ ಮಾಡಿರುವಂತ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡುವಂತ ಕಾರುಗಳನ್ನ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಮಾರಾಟ ಮಾಡಕ್ಕೆ ಪರ್ಮಿಷನ್ ಕೊಡಬೇಕು. ಈ ರೀತಿ 40 ಲಕ್ಷ ಕೊಟ್ಟು ಟಾಯಟೋ ಕ್ರಾಸ್ ಫೈರ್ ತಗೊಂಡು 8 ಲಕ್ಷ ಸರ್ಕಾರದ ಎದೆ ಮೇಲೆ ಇಟ್ಟು ಸರ್ಕಾರಕ್ಕೆ ರಸ್ತೆ ತೆರಿಗೆ, ನಿನ್ನೆ ಆಕ್ಸಿಡೆಂಟ್ ಆಯ್ತಲ್ಲ ಕಾರು, ಆ ಕಾರಿಂದ ರಸ್ತೆ ತೆರಿಗೆ ಎಷ್ಟು ಬಂದಿದೆ ಗೊತ್ತಾ? ಅಂದಾಜು 8 ಲಕ್ಷ ರೂಪಾಯಿ. 20% ಗಾಡಿಯ ಬೆಲೆಯ 20% ರಸ್ತೆ ತೆರಿಗೆ ಕಟ್ತೀವಿ. ಆದರೂ ಕೂಡ ಆ 20% ಹಣವನ್ನ ತಗೊಂಡಂತ ಸರ್ಕಾರ ಒಂದು ಟೊಯೋಟೋ ಕ್ರಾಸ್ ಫೈರ್ ಇಂದ ಅಂದಾಜು 7ರಿಂದ 8 ಲಕ್ಷ ರಸ್ತೆ ತೆರಿಗೆ ಹೋಗುತ್ತೆ. ಆದರೂ ಅಸುರಕ್ಷಿತವಾದಂತ ರಸ್ತೆ ನಿರ್ಮಾಣ ಮಾಡಿ, ಸ್ವಾಹ ಮಾಡಿ, ಹೆಲಿಕಾಪ್ಟರ್ಗಳು ತಗೊಂಡು ಪ್ರೈವೇಟ್ ಜೆಟ್ಗಳನ್ನ ತಗೊಂಡು ಓಡಾಡುವಂತ ರಾಜಕಾರಣಿಗಳಿಗೆ ನೀವು ಓಟ್ ಹಾಕಿದ್ದೀರಾ. ನೀವು ಓಟ್ ಹಾಕಿರೋ ರಾಜಕಾರಣಿಗಳು ಪ್ರೈವೇಟ್ ಜೆಟ್ ಅಲ್ಲಿ ಹೆಲಿಕಾಪ್ಟರ್ ಓಡಾಡ್ತಾರೆ. ನಿಮ್ಮನ್ನ ಸಾವಿನ ರಸ್ತೆಗಳಲ್ಲಿ ಬಿಡ್ತಾರೆ. ಸಾವಿನ ಕಾರುಗಳಲ್ಲಿ ಅಸುರಕ್ಷಿತವಾದಂತ ಕಾರುಗಳು, ಅಸುರಕ್ಷಿತವಾದಂತ ರಸ್ತೆಗಳು. ವಿ ಲಾಸ್ಟ್ ಮಹಾಂತೇಶ್ ಬೀಳಿಗಿ. ಬೇರೆ ಏನ್ ಹೇಳಕ್ಕಾಗತ್ತೆ? ಐ ಕ್ಯಾನ್ ಓನ್ಲಿ ಎಂಡ್ ಅಪ್ ಸೇಯಿಂಗ್, ನೀವು ಓಟ್ ಹಾಕಿರುವಂತ ಸರ್ಕಾರಗಳನ್ನ ನೀವೇ ಪ್ರಶ್ನೆ ಮಾಡಬೇಕು. ನಾನು ಯಾಕೆ ಈ ಪ್ರಶ್ನೆನ ಎತ್ತಿದೆ ಅಂತಂದ್ರೆ, ನಿಮಗೆ ಗೊತ್ತಾಗ್ಲಿ, ಒಂದು ರಸ್ತೆ ಅಂದ್ರೆ ಬರೀ ರಸ್ತೆ ಅಲ್ಲ, ಆ ರಸ್ತೆ ಸುರಕ್ಷತೆಯಿಂದ ಕೂಡಿರಬೇಕು. ಇಟ್ ಶುಡ್ ಕ್ಯಾರಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರಬೇಕು. ನಾನು ಹೇಳಿದೆ, ನಾನೇನಾದ್ರು ಸಿಎಂ ಆದ್ರೆ ಪ್ರತಿ 2 ಕಿಲೋಮೀಟರ್ಗೆ ದೇರ್ ವಿಲ್ ಬಿ ಎ ಟೋಯಿಂಗ್ ವ್ಯಾನ್ಸ್, ದೇರ್ ವಿಲ್ ಬಿ ಎ ಆಂಬುಲೆನ್ಸ್ ಟೋಯಿಂಗ್ ವ್ಯಾನ್ ಇರ್ಬೇಕ್ರಿ. ನೆನ್ನೆ ಇಮಿಡಿಯೇಟ್ ಆಗಿ ಅಲ್ಲಿ ಟೋಯಿಂಗ್ ವ್ಯಾನು ಮತ್ತೆ ಪೊಲೀಸರು, ಆಂಬುಲೆನ್ಸ್ ಇದ್ದಿದ್ರೆ ಖಂಡಿತವಾಗಿ ನೆನ್ನೆ ಅನಾಹುತ ಆಗ್ತಾ ಇರಲಿಲ್ಲ. ಸಂಬಂಧಪಟ್ಟಂತ ಸರ್ಕಾರ ಆ ರಸ್ತೆಯನ್ನ ನ್ಯಾಷನಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಿದ್ರೆ ರಿಫ್ಲೆಕ್ಟರ್ಸ್ ಹಾಕೋದು, ಸೈನ್ ಬೋರ್ಡ್ಸ್ ಹಾಕೋದು,
ಆ ಕಡೆ ಈ ಕಡೆ RTO ಅವರು ಮತ್ತೆ ಟ್ರಾಫಿಕ್ ಅವರು ಮೇಂಟೈನ್ ಮಾಡಿದಿದ್ರೆ, ಆಮೇಲೆ ರಸ್ತೆನಲ್ಲಿ ಸುರಕ್ಷತೆ ಇದ್ದಿದ್ರೆ, ಆ ನಿರ್ಮಾಣ ಮಾಡಿರೋ ರಸ್ತೆನಲ್ಲಿ ಬರೀ ರಸ್ತೆ ಬೇಕಾಗಿಲ್ಲ, ಆ ರಸ್ತೆನಲ್ಲಿ ಸುರಕ್ಷಿತ ಸ್ಟ್ಯಾಂಡರ್ಡ್ಸ್ ಕೂಡ ಇರಬೇಕು, ವಿಚ್ ಇಸ್ ಮಿಸ್ಸಿಂಗ್ ಇನ್ ಇಂಡಿಯನ್ ರೋಡ್ಸ್, ಕರ್ನಾಟಕ ರೋಡ್ಸ್. ಇಷ್ಟೆಲ್ಲ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಇವತ್ತು ಮಹಾಂತೇಶ್ ಬಿಳಿಗಿ ಅವರು ಸತ್ತಿದ್ದಾರೆ. ನಾಳೆ ಯಾರಾದ್ರೂ ಬೇರೆಯವರು ಕೂಡ ಇದೇ ಅನಾಹುತಕ್ಕೆ ಗುರಿಯಾಗಬಹುದು. ದಯಮಾಡಿ ಈ ಸರ್ಕಾರ ನಿರ್ಮಾಣ ಮಾಡಿರೋ ರಸ್ತೆಗಳ ಮೇಲೆ ಈ ಸ್ಟ್ಯಾಂಡರ್ಡ್ಸ್ ಇಲ್ದಿರುವಂತ ಕಾರುಗಳನ್ನ ತಗೊಂಡು ದಯಮಾಡಿ ನಿಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಂಡು, ಇವತ್ತು ಮಹಾಂತೇಶ್ ಬಿಳಿಗಿ ಅವರು ಸತ್ತೋಗ್ಬಿಟ್ರು. ಅವ್ರ ಕುಟುಂಬ ಏನ್ ಮಾಡಬೇಕು? ಅವ್ರ ಮಕ್ಳೇನ್ ಮಾಡಬೇಕು? ಯಾರು ನಿರ್ಮಾಣ ಮಾಡಿದ ರಸ್ತೆ? ಸರ್ಕಾರದ ಮೇಲೆ ಕೊಲೆಗೆ ಸಾಕ್ಬೋದಾ? ಆ ಸೇಫ್ಟಿ ಕಾರು ಅಂತ 40 ಲಕ್ಷ ತಗೊಂಡಂತ ಆ ಟೊಯೋಟಾ ಕಂಪನಿ ಮೇಲೆ ಕೊಲೆಗೆ ಸಾಕ್ಬೋದಾ? ಹಾಕಬೇಕು. ಯಾವತ್ತು ಜನ ತಗೊಂಡಂತ ಕಾರನ್ನ ಇದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇದೆಯಾ ಅಂತ ಚೆಕ್ ಮಾಡಿ ತಗೊಂಡಲ್ವೋ? ರಸ್ತೆ ತೆರಿಗೆ 8 ಲಕ್ಷ ತಗೊಂಡಿದೆ ಸರ್ಕಾರ. ಆ ನಿನ್ನೆ ಆಕ್ಸಿಡೆಂಟ್ ಆದ ಕಾರು 8 ಲಕ್ಷ ರಸ್ತೆ ತೆರಿಗೆ ಕಟ್ಟಿ ಮಹಾಂತೇಶ್ ಇವತ್ತು ಮಣ್ಣಲ್ಲಿ ಮಣ್ಣಾಗ್ಬಿಟ್ರು. ಜೊತೆನಲ್ಲಿ 2-3 ಜನ ಸತ್ತೋಗಿದ್ದಾರೆ. ಇವತ್ತು ಮಹಾಂತೇಶ್ ಬಿಳಿಗಿ ನಾಳೆ ಯಾರಿಗ್ ಬೇಕಾದ್ರೂ ಆಗ್ಬೋದು. ಈ ರಸ್ತೆನಲ್ಲಿ ಅಸುರಕ್ಷಿತ ರಸ್ತೆಗಳು, ಅಸುರಕ್ಷಿತ ವಾಹನಗಳು, ಕಲುಷಿತ ಮನಸ್ಸುಗಳು, ಭ್ರಷ್ಟಾಚಾರ ತುಂಬಿದ ವ್ಯವಸ್ಥೆ, ಹೆಣ ಬೀಳ್ದಿರ ಇನ್ನೇನು ಸಂಜೀವಿನ ಉತ್ಪತ್ತಿ ಆಗುತ್ತೆ. ಥ್ಯಾಂಕ್ ಯು. ನಾನು ನಿಮ್ಮ ವಕೀಲ್ ಸಾಬ್, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಪ್ರಾಮಾಣಿಕವಾಗಿ ನೆನ್ನೆ ಮಹಾಂತೇಶ್ ಅವರ ಸಾವನ್ನು ನೋಡಿ ಖಂಡಿತವಾಗಿ ನನಗೆ ನಿದ್ದೆ ಬರಲಿಲ್ಲ. ಎಂತ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದೀವಿ ಗುರು. ನೆನ್ನೆ CM ನ ಭೇಟಿ ಮಾಡಿ ಆ ವ್ಯಕ್ತಿ ಕಾರಲ್ಲಿ ಹೋಗ್ಬೇಕಾದ್ರೆ ಸತ್ತೋಗಿದ್ದಾನೆ. ಎಂತ ಸಾವಿನ ರಸ್ತೆಗಳನ್ನ ನಿರ್ಮಾಣ ಮಾಡಿರುವಂತ ಗೆದ್ದು ಬಂದಂತ ಸರ್ಕಾರಗಳಿಗೆ ಸಲಾಂ ಹೊಡೆಯುತ್ತಾ, ಇಂಥ ಸರ್ಕಾರಗಳೇ ಆಗಿರ್ಬೋದು, ಇಂಥ ಭ್ರಷ್ಟ ವ್ಯವಸ್ಥೆನೇ ಆಗಿರ್ಬೋದು, ನೀವು ತಿರುಗಿ ಬೀಳಿಲ್ಲ ಅಂತಂದ್ರೆ ನೀವು ಸೇಫ್ ಅಲ್ಲ, ನಿಮ್ಮ ಮಕ್ಕಳು ಸೇಫ್ ಅಲ್ಲ, ನಿಮ್ಮ ಫ್ಯಾಮಿಲಿಯೂ ಸೇಫ್ ಅಲ್ಲ. ಅಂಡ್ ದಿಸ್ ಇಸ್ ಮೈ ಟಾಕ್ಸ್ ಫ್ರಮ್ ಮೈ ಸೋಲ್. ನನ್ನ ಆತ್ಮದ ಮಾತುಗಳಿವು. ಬೇಜಾರು ಮಾಡ್ಕೊಂಬೇಡಿ. ಹೇಳೋದು ನನ್ನ ಜವಾಬ್ದಾರಿ. ಇಲ್ಲ ಸಿದ್ದರಾಮಣ್ಯ ಒಳ್ಳೆನೋ, ಆ ಸಿದ್ದರಾಮಣ್ಣಂಗೆ ಹೇಳಿ ಒಳ್ಳೆ ರಸ್ತೆಗಳನ್ನ, ಸೇಫ್ಟಿ ಇರೋ ರಸ್ತೆಗಳನ್ನ ನಿರ್ಮಾಣ ಮಾಡಿ. DK ಶಿವಕುಮಾರ್ CM ಆಗಬೇಕು, ಹೇಳಿ DK ಶಿವಕುಮಾರ್ಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರುವಂತ ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕೆ. ಇಲ್ಲ ಮುಂದೆ ವಿಜೇಂದ್ರ CM ಆಗ್ತಾನೆ, ಹೇಳಿ ವಿಜೇಂದ್ರನ್ಗೆ. ಕುಮಾರಸ್ವಾಮಿ ಬ್ರದರ್ಗೆ ಹೇಳಿ, ಬ್ರದರ್ 2 ಸತಿ ಆಗಿದ್ದಾರೆ CM, ಆದ್ರೂ ಕೂಡ ಬ್ರದರ್ ಕೂಡ ಹೆಲಿಕಾಪ್ಟರ್ ಓಡಾಡ್ತಾರೆ, ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾರೆ. ಆದ್ರೆ ರಸ್ತೆಗಳು ಮಾತ್ರ ಕಿತ್ತೋಗಿರೋ ರಸ್ತೆಗಳೇ. ಹೇಳಕ್ಕೆ ಮಾತ್ರ ಬ್ರದರ್ ಮದರ್ ಎಲ್ಲ, ಆದರೆ ಇಲ್ಲಿ ಹಾಳಾಗೋಗೋದು ಮಾತ್ರ ಸಾಮಾನ್ಯ ಜನ. ಗೆದ್ದು ಬಂದಂತ ದ ಡೇ ನಾನೇನಾದ್ರು CM ಆದ್ರೆ 100% ಆಲ್ ದ ರೋಡ್ಸ್ ಆಫ್ ಕರ್ನಾಟಕ ವಿಲ್ ಬಿ ಇಂಪ್ಲಿಮೆಂಟೆಡ್ ವಿತ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್. ಆ ರಸ್ತೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ, ಸುರಕ್ಷಿತವಾದಂತ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಆ ರಸ್ತೆಯಲ್ಲಿ ಜನ ಓಡಾಡೋದೇ ಬೇಡ. ದಟ್ ಈಸ್ ವಾಟ್ ದ ಗವರ್ಮೆಂಟ್ ಶುಡ್ ಡೂ. ನೀವು ಓಟ್ ಹಾಕಿರುವಂತ ಗವರ್ಮೆಂಟ್ಗಳು ಅದನ್ನ ಮಾಡಬೇಕು, ಮಾಡ್ತಾ ಇಲ್ಲ. ನೋಡಿ, ಅನ್ಯಾಯವಾಗಿ ನೆನ್ನೆ ಮಹಾಂತೇಶ್ ಬಿಳಿಗಿ ತೀರ್ಕೊಂಡ್ರು. ಬರೀ ಮಹಾಂತೇಶ್ ಬಿಳಿಗಿ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೆಲವು 4-5 ತಿಂಗಳ ಹಿಂದೆ ಜಸ್ಟ್ ಮಿಸ್, ಆಯಮ್ಮನ್ಗೂ ಯಾರೋ ನಾಯೇನೋ ಅಡ್ಡ ಬಂತು ಅಂತ. ಅಲ್ರಿ, ಅಂತ ದರಿದ್ರ ರಸ್ತೆಗಳನ್ನ ನಿರ್ಮಾಣ ಮಾಡೋ ಅಂತ ಸರ್ಕಾರಗಳಿಗೆ ನೀವೇ ಪೂಜೆ ಮಾಡಬೇಕು. ಧನ್ಯವಾದಗಳು. ಕಣಕಣದಲ್ಲೂ ಕನ್ನಡ. ಆದ್ರೆ ಕರ್ನಾಟಕದ ರಸ್ತೆಗಳು ಮಾತ್ರ ಯಮನ ರಸ್ತೆಗಳು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್.